ಒಮ್ಮೆ ರಾಜು ತನ್ನ ಹೆಂಡತಿ ಸೋನಾಳೊಂದಿಗೆ ಕುಳಿತು ಟೀ ಕುಡಿಯುತ್ತಿದ್ದಾಗ ಸೋನಾಳ ಕಾಲಿನ ಹತ್ತಿರ ಒಂದು ಹಲ್ಲಿ ಬರುತ್ತಿರುವುದನ್ನು ನೋಡಿ ಹೆದರುತ್ತಾಳೆ ಮತ್ತು ರಾಜುಗೆ ಹೇಳುತ್ತಾಳೆ, ಅರೆ ರಾಜು, ಅಲ್ಲಿ ನೋಡು, ಅಲ್ಲಿ ನೋಡು, ನನ್ನನ್ನು ಕಾಪಾಡು ರಾಜು, ಅಲ್ಲಿ ನೋಡು. ಆಗ ರಾಜು ಹೆದರುತ್ತಾನೆ ಮತ್ತು ಹೇಳುತ್ತಾನೆ, ಏನಾಯಿತು ಸೋನಾ, ಏನಾಯಿತು? ಹಾರ್ಟ್ ಅಟ್ಯಾಕ್ ಆಯಿತಾ? ಡಾಕ್ಟರನ್ನು ಕರೆಸಬೇಕಾ? ಇದನ್ನು ಕೇಳಿ ಸೋನಾಗೆ ತುಂಬ ಕೋಪ ಬರುತ್ತದೆ ಮತ್ತು ಹೇಳುತ್ತಾಳೆ, ಹಾಂ, ನೀವು ನನಗೆ ಹಾರ್ಟ್ ಅಟ್ಯಾಕ್ ಆಗಬೇಕೆಂದು ಬಯಸುತ್ತಿದ್ದೀರಿ ಅಲ್ವಾ? ನಾನು ಸಾಯಬೇಕು ಅಂತ ಕಾಯ್ತಾ ಇದ್ದೀರಾ? ನಾನು ಈಗಲೇ ಸಾಯುವುದಿಲ್ಲ. ಇಲ್ಲಿ ನೋಡಿ, ನಮ್ಮ ಕಾಲಿನ ಹತ್ತಿರ ಹಲ್ಲಿ ಇದೆ, ಹಲ್ಲಿ. ಸೋನಾಳ ಮಾತು ಕೇಳಿ ರಾಜು ನಗುತ್ತಾನೆ ಮತ್ತು ಹೇಳುತ್ತಾನೆ, ಹ ಹ ಹ ಹ ಹಲ್ಲಿನಾ? ನೋಡಿ, ಡೈನೋಸರ್ ನೋಡಿದ ಹಾಗೆ ಹೆದರುತ್ತಿದ್ದೀಯಲ್ಲ. ಹ ಹ ಹ ಹ ನೋಡು, ನಾನು ಅದನ್ನು ಓಡಿಸುತ್ತೇನೆ. ನಂತರ ರಾಜು ಆ ಹಲ್ಲಿಯನ್ನು ಓಡಿಸುತ್ತಾನೆ ಮತ್ತು ಮರುದಿನ ರಾಜು ಕೆಲಸಕ್ಕೆ ಹೋಗುತ್ತಾನೆ. ಅದೇ ದಿನ ರಾಜುನ ತಂದೆ ರಾಮು ಮತ್ತು ತಾಯಿ ಸೀತಾ ಅವರ ಮನೆಗೆ ಬರುತ್ತಾರೆ. ಸೋನಾ ಅಡುಗೆ ಮಾಡಲು ಅಡುಗೆ ಕೋಣೆಗೆ ಹೋಗುತ್ತಾಳೆ. ಆಗ ಅವಳು ಅಲ್ಲಿ ಹಲ್ಲಿಯನ್ನು ನೋಡುತ್ತಾಳೆ. ಅತ್ತೆ, ಅತ್ತೆ, ಕಾಪಾಡಿ, ಇಲ್ಲಿ ನೋಡಿ, ಅತ್ತೆ ಕಾಪಾಡಿ, ಇಲ್ಲಿ ಹಲ್ಲಿ ಇದೆ. ಸೋನಾಳ ಕಿರುಚಾಟ ಕೇಳಿ ಅಲ್ಲಿಗೆ ಅವಳ ಅತ್ತೆ ಸೀತಾ ಬರುತ್ತಾಳೆ. ಅವಳು ಹಲ್ಲಿಯನ್ನು ನೋಡಿ ಹೇಳುತ್ತಾಳೆ, ಹ ಹ ಹ ಹ ಯಾಕೆ ಸೊಸೆ, ಈ ಹಲ್ಲಿಯನ್ನು ನೋಡಿ ಇಷ್ಟು ಹೆದರುತ್ತಿದ್ದೀಯಾ? ನೋಡು ಇಲ್ಲಿ, ಅದನ್ನು ಸಾಯಿಸಿಯೇ ಬಿಟ್ಟೆ. ಹೀಗೆ ಸೀತಾ ಆ ಹಲ್ಲಿಯನ್ನು ಕೊಂದು ಮನೆಯ ಹಿತ್ತಲಲ್ಲಿ ಎಸೆದು ಬರುತ್ತಾಳೆ ಮತ್ತು ರಾತ್ರಿ ಎಲ್ಲರೂ ಊಟ ಮಾಡಿ ಮಲಗುತ್ತಾರೆ. ಆಗ ಸೋನಾಳಿಗೆ ಕನಸಿನಲ್ಲಿ ಆ ಹಲ್ಲಿ ಕಾಣುತ್ತದೆ. ಆಗ ಅವಳು ಭಯದಿಂದ ಎದ್ದು ಕುಳಿತುಕೊಳ್ಳುತ್ತಾಳೆ. ಅಯ್ಯೋ, ಇದು ಯಾವ ಕನಸು? ನನಗೆ ಯಾಕೆ ಈ ಹಲ್ಲಿಯ ಕನಸು ಬಿತ್ತು? ಇದೊಂದು ಭಯಾನಕವಾದ ಕನಸಾಗಿದೆ. ಆಗ ಅವಳ ಕಣ್ಣುಗಳು ಮಲಗಿರುವ ರಾಜುವಿನ ಮೇಲೆ ಬೀಳುತ್ತದೆ ಮತ್ತು ಅವಳು ಕೋಪದಿಂದ ಹೇಳುತ್ತಾಳೆ, ಹೆಂಡತಿಗೆ ಇಷ್ಟು ಭಯಾನಕವಾದ ಕನಸು ಬಿದ್ದಿದೆ, ಆದರೆ ಈ ನನ್ನ ಗಂಡನ ನೋಡು, ಎಷ್ಟು ಆರಾಮವಾಗಿ ಮಲಗಿದ್ದಾರೆ. ಅವರಿಗೆ ಸ್ವಲ್ಪವೂ ಚಿಂತೆ ಅನ್ನೋದೇ ಇಲ್ಲ. ಇವರೊಬ್ಬ ಮನುಷ್ಯನ ಆಗ ಅವನು ಕಣ್ಣು ತೆರೆಯುತ್ತಾನೆ. ಆಗ ಸೋನಾ ಮಂಚದ ಮೇಲೆ ಕೋಪದಿಂದ ಕುಳಿತಿರೋದನ್ನು ನೋಡುತ್ತಾನೆ ಮತ್ತು ಸೋನಾ ಕೋಪದಿಂದ ಹೇಳುತ್ತಾಳೆ, ಇಲ್ಲೇನು ಭೂಕಂಪ ಆಗಿಲ್ಲ. ನನಗೆ ಒಂದು ಕೆಟ್ಟ ಕನಸು ಬಿದ್ದಿದೆ, ಆದರೆ ನೀವು ಮಾತ್ರ ಆರಾಮವಾಗಿ ಮಲಗಿದ್ದೀರಿ ಅಲ್ವಾ? ನಂತರ ಸೋನಾ ಬಿದ್ದ ಕನಸನ್ನು ರಾಜುವಿಗೆ ಹೇಳುತ್ತಾಳೆ. ಇದನ್ನು ಕೇಳಿ ರಾಜು ಹೇಳುತ್ತಾನೆ, ಅಯ್ಯೋ, ಏನಿದು ಸೋನಾ, ಇಷ್ಟಕ್ಕೆಲ್ಲ ಹೆದರ್ಕೊಳ್ತಾರಾ? ಕನಸು ಎಲ್ಲರಿಗೂ ಬೀಳುತ್ತೆ ತಾನೆ. ಸುಮ್ಮನೆ ನನ್ನ ನಿದ್ದೆ ಎಲ್ಲ ಹಾಳಾಯಿತು. ಇನ್ನಾದರೂ ಮಲಗುವ. ನಂತರ ಇಬ್ಬರೂ ಹೋಗಿ ಮಲಗುತ್ತಾರೆ. ನಂತರ ಮರುದಿನ ಸೋನಾ ಅಡುಗೆ ಕೋಣೆಗೆ ಕೆಲಸ ಮಾಡಲು ಹೋಗುತ್ತಾಳೆ. ಆಗ ಪುನಃ ಆ ಹಲ್ಲಿ ಅಲ್ಲಿಗೆ ಬರುತ್ತದೆ. ಆಗ ಸೋನಾ ಹೆದರುತ್ತಾಳೆ ಮತ್ತು ಜೋರಾಗಿ ಕಿರುಚುತ್ತಾಳೆ. ಆಗ ಅವಳ ಅತ್ತೆ ಅಲ್ಲಿಗೆ ಬರುತ್ತಾಳೆ. ಅವಳನ್ನು ನೋಡಿ ಸೋನಾ ಹೇಳುತ್ತಾಳೆ, ಅತ್ತೆ, ಇಲ್ಲಿ ನೋಡಿ, ನಾವು ನಿನ್ನೆ ಕೊಂದ ಅದೇ ಹಲ್ಲಿಯನ್ನು ಈಗ ನಾನು ನೋಡಿದೆ. ಅದು ನನ್ನ ಹತ್ತಿರಕ್ಕೆ ಬರುತ್ತಾ ಇತ್ತು. ಸೋನಾಳ ಮಾತು ಕೇಳಿ ಸೀತಾ ನಗುತ್ತಾಳೆ ಮತ್ತು ಹೇಳುತ್ತಾಳೆ, ಹ ಹ ಹ ಹ ಅಯ್ಯೋ ಸೊಸೆ, ಎಲ್ಲ ಹಲ್ಲಿಗಳು ನೋಡೋಕೆ ಒಂದೇ ಥರ ಇರುತ್ತವೆ. ನೀನು ಹೇಳು, ಆ ಹಲ್ಲಿ ಈಗ ಎಲ್ಲಿಗೆ ಹೋಗಿದೆ ಎಂದು. ಆಗ ಸೋನಾ ತಿರುಗಿ ಗೋಡೆಯ ಕಡೆಗೆ ತೋರಿಸುತ್ತಾಳೆ. ಆದರೆ ಅಲ್ಲಿ ಹಲ್ಲಿ ಇರುವುದಿಲ್ಲ. ಅದು ಅಲ್ಲಿಂದ ಹೋಗಿತ್ತು. ಸೊಸೆ, ಎಲ್ಲಿದೆ ಅಲ್ಲಿ ಹಲ್ಲಿ? ಇಲ್ವಲ್ಲ. ನೀನು ಯಾಕೋ ತುಂಬ ಹೆದರುತ್ತಿದ್ದಿ ಅನಿಸುತ್ತೆ. ನನಗೆ ಗೊತ್ತಾಗುತ್ತಿಲ್ಲ ನೀನು ಯಾಕೆ ಇಷ್ಟು ಹೆದರುತ್ತಿದ್ದಿ ಅಂತ ಎಂದು ಹೇಳಿ ಸೀತಾ ಅಲ್ಲಿಂದ ಹೋಗುತ್ತಾಳೆ. ಆ ದಿನ ರಾತ್ರಿ ಸೋನಾ ಟೆರೆಸ್ ಮೇಲೆ ಒಂಟಿಯಾಗಿ ತಿರುಗಾಡುತ್ತಿರುವಾಗ ಆ ಹಲ್ಲಿ ಅಲ್ಲಿಗೆ ಬರುತ್ತದೆ ಮತ್ತು ಸೋನಾ ನೋಡುತ್ತಿದ್ದಂತೆ ಆ ಹಲ್ಲಿಯ ಗಾತ್ರ ದೊಡ್ಡದಾಗುತ್ತಾ ಹೋಗುತ್ತದೆ. ಅಯ್ಯಯ್ಯೋ, ಏನಿದು? ಈ ಹಲ್ಲಿ ಹೀಗೆ ದೊಡ್ಡದಾಗುತ್ತಿದೆ. ಓ ದೇವರೇ, ನನ್ನನ್ನು ಕಾಪಾಡು. ನಂತರ ಆ ಹಲ್ಲಿ ದೊಡ್ಡದಾಗಿ ದೆವ್ವವಾಗಿ ಬದಲಾಗುತ್ತದೆ. ಅದು ಸೋನಾಳನ್ನು ನೋಡಿ ಹೇಳುತ್ತದೆ, ಏನಾಯಿತು ಸೋನಾ, ಹೆದರ್ತಿದ್ದೀಯಾ? ನೀನು ನಿನ್ನ ಸಾವಿಗೆ ಹೆದರು. ನಾನು ಈಗ ನಿನ್ನನ್ನು ಸಾಯಿಸುತ್ತಿದ್ದೇನೆ.
ಹಾಗೆ ಹೇಳಿ ಆ ಹಲ್ಲಿ ಮಾಯವಾಗುತ್ತದೆ. ನಂತರ ಸೋನಾಲಿಗೆ ಪ್ರಜ್ಞೆ ಬಂದಾಗ ಅವಳು ಅವಳ ಕೋಣೆಯಲ್ಲಿ ರಾಜುವಿನ ಜೊತೆಯಲ್ಲಿ ಇರುತ್ತಾಳೆ. ಆಗ ರಾಜು ಹೇಳುತ್ತಾನೆ, ಏನಾಯಿತು ಸೋನಾ, ಯಾಕೆ ಮೂರ್ಛೆ ಹೋಗಿದ್ದೀಯಾ? ತುಂಬ ಭಯಪಟ್ಟವಳಾಗಿ ಕಾಣ್ತಿದ್ದೀಯಾ? ನಂತರ ಸೋನಾ ರಾಜುವಿನ ಬಳಿ ಎಲ್ಲ ಹೇಳುತ್ತಾಳೆ. ಆಗ ರಾಜು ಸುಮ್ಮನಾಗುತ್ತಾನೆ. ನಂತರ ಮರುದಿನ ಅವಳನ್ನು ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋಗುತ್ತಾನೆ. ನಂತರ ಡಾಕ್ಟರ್ ಹತ್ತಿರ ಎಲ್ಲ ವಿಚಾರವನ್ನು ಹೇಳುತ್ತಾನೆ. ಆಗ ಡಾಕ್ಟರ್ ಹೇಳುತ್ತಾರೆ, ನೀವಿಬ್ಬರೂ ಚಿಂತಿಸಬೇಡಿ. ಕೆಲವೊಮ್ಮೆ ಇದು ಅತಿಯಾದ ಕೆಲಸ ಮತ್ತು ಒತ್ತಡದಿಂದ ಹಾಗೆ ಆಗುತ್ತದೆ. ನಾನು ನಿಮಗೆ ಸ್ವಲ್ಪ ಔಷಧವನ್ನು ಕೊಡುತ್ತೇನೆ. ನಂತರ ಎಲ್ಲವೂ ಸರಿ ಹೋಗುತ್ತದೆ. ನಂತರ ಡಾಕ್ಟರ್ ಔಷಧಿಯನ್ನು ಕೊಡುತ್ತಾರೆ. ಅದನ್ನು ತೆಗೆದುಕೊಂಡು ಅವರು ಮನೆಗೆ ಬರುತ್ತಾರೆ. ಆದರೆ ಸೋನಾ ರಾಜು ಬಳಿ ಹೀಗೆ ಹೇಳುತ್ತಾಳೆ, ರಾಜು, ನಾನು ಯಾವುದೇ ಔಷಧಿ ತೆಗೆದುಕೊಳ್ಳುವುದಿಲ್ಲ. ನನಗೆ ಯಾವುದೇ ರೀತಿಯ ಕಾಯಿಲೆ ಇಲ್ಲ. ಅರ್ಥ ಮಾಡಿಕೊಳ್ಳು ರಾಜು, ಅರ್ಥ ಮಾಡಿಕೊಳ್ಳು. ಹೀಗೆ ಹೇಳಿ ಸೋನಾ ಅಲ್ಲಿಂದ ಹೋಗುತ್ತಾಳೆ ಮತ್ತು ರಾತ್ರಿ ಆಗುತ್ತದೆ. ಸೋನಾ ಮಲಗಿರುತ್ತಾಳೆ. ಆಗ ಅಲ್ಲಿಗೆ ದೊಡ್ಡದಾದ ಹಲ್ಲಿ ಅವಳ ಹತ್ತಿರ ಬರುತ್ತದೆ ಮತ್ತು ಹೇಳುತ್ತದೆ, ಏಳು ಸೋನಾ, ಏಳು, ನಾನು ಬಂದಿದ್ದೇನೆ, ಏಳು, ಹ ಹ ಹ ಹ ಹ ಹ. ಸೋನಾ ಆಗಲೇ ಎದ್ದು ನಿಲ್ಲುತ್ತಾಳೆ. ಹಲ್ಲಿ ಅವಳ ಹತ್ತಿರ ಬರುತ್ತದೆ ಮತ್ತು ಹೇಳುತ್ತದೆ, ಏನಾಯಿತು ಸೋನಾ, ನೀನು ತುಂಬ ಹೆದರುತ್ತಿದ್ದೀಯಾ? ನೀನು ಸಾಯಬೇಕು. ನನ್ನೊಂದಿಗೆ ಬಾ, ನಾನು ನಿನಗೆ ಒಳ್ಳೆಯ ಮರಣವನ್ನು ಕೊಡುತ್ತೇನೆ. ಹ ಹ ಹ ಹ ಹ ಹ. ಇದನ್ನು ಕೇಳಿ ಸೋನಾ ಜೋರು ಜೋರು ಕಿರುಚಲು ಶುರು ಮಾಡುತ್ತಾಳೆ. ಅದನ್ನು ಕೇಳಿ ರಾಜು ಮತ್ತು ಅವನ ತಂದೆ ತಾಯಿ ಅಲ್ಲಿಗೆ ಬರುತ್ತಾರೆ. ಆಗ ಸೋನಾ ಅಳುತ್ತಾ ಎಲ್ಲವನ್ನು ಅವರಿಗೆ ಹೇಳುತ್ತಾಳೆ. ಇದನ್ನು ಕೇಳಿ ಅವಳ ಮಾವ ಹೀಗೆ ಹೇಳುತ್ತಾರೆ, ಇದನ್ನೆಲ್ಲ ನೋಡುತ್ತಿದ್ದರೆ ಯಾವುದೋ ದೆವ್ವ ನಿನ್ನನ್ನು ಕಾಡುತ್ತಿದೆ ಎಂದು ನನಗೆ ಅನಿಸುತ್ತಿದೆ. ನಾವು ಇದನ್ನು ತಾಂತ್ರಿಕರಿಗೆ ಏಕೆ ತೋರಿಸಬಾರದು? ಅರೆ, ಏನಂತ ಮಾತನಾಡುತ್ತಿದ್ದೀರಿ ಅಪ್ಪಾಜಿ? ಭೂತ ಪ್ರೇತ ಎಲ್ಲ ಏನೂ ಇಲ್ಲ. ನಾನು ನಿನ್ನೆ ಡಾಕ್ಟರ್ಗೆ ತೋರಿಸಿದ್ದೇನೆ. ಅವರು ಮದ್ದು ಕೊಟ್ಟಿದ್ದಾರೆ. ಎಲ್ಲ ಸರಿ ಹೋಗುತ್ತೆ. ಹೌದು ಮಗನೇ, ನೀನು ಸರಿಯಾಗಿ ಹೇಳುತ್ತಿದ್ದೀಯ. ಈ ಭೂತ ಪ್ರೇತ ಎಲ್ಲ ಏನೂ ಇಲ್ಲ. ಇವಳಿಗೆ ಬೇರೆನೇ ಸಮಸ್ಯೆ ಇದೆ ಅಷ್ಟೇ. ಹೀಗೆ ಹೇಳಿ ಸೀತಾ ಅಲ್ಲಿಂದ ಹೋಗುತ್ತಾಳೆ. ಹೀಗೆ ಒಂದು ದಿನ ಸೀತಾ ಸ್ನಾನ ಮಾಡಲು ಬಾತ್ರೂಮಿಗೆ ಹೋಗುತ್ತಾಳೆ. ಇತ್ತ ಸೋನಾ ಮನೆ ಕ್ಲೀನ್ ಮಾಡುತ್ತಾ ಇರುತ್ತಾಳೆ. ಆಗ ಅವಳು ಬಾತ್ರೂಮ್ ಬಾಗಿಲಿನ ಕೆಳಗೆ ಹಲ್ಲಿಯ ದೊಡ್ಡ ಬಾಲ ಇರುವುದನ್ನು ನೋಡುತ್ತಾಳೆ. ಅರೆ, ಇದೇನಿದು? ಈ ಹಲ್ಲಿ ಬಾತ್ರೂಮ್ ಒಳಗಡೆ ಇದೆಯಲ್ಲ. ಅಯ್ಯೋ ದೇವರೇ, ಅತ್ತೆನೂ ಸಹ ಒಳಗಡೆ ಇದ್ದಾರಲ್ಲ. ಈಗ ಏನು ಮಾಡೋದು? ಅತ್ತೆ, ಅತ್ತೆ, ನೀವು ಎಲ್ಲಿದ್ದೀರಿ? ನೀವು ಹುಷಾರಾಗಿದ್ದೀರಿ ಅಲ್ವಾ? ನಿಮ್ಮ ಧ್ವನಿನೂ ಕೇಳುತ್ತಿಲ್ಲ. ಅತ್ತೆ, ಅತ್ತೆ. ಆಗ ಬಾತ್ರೂಮಿನ ಬಾಗಿಲಿನ ಕೆಳಗಡೆಯಿಂದ ಅತ್ತೆಯ ಧ್ವನಿ ಕೇಳಿಸುತ್ತದೆ. ಅರೆ ಸೊಸೆ, ನಾನು ಹುಷಾರಾಗಿದ್ದೀನಿ. ನಾನು ಬೇಗನೆ ಸ್ನಾನ ಮುಗಿಸಿ ಬರುತ್ತೇನೆ. ಆಮೇಲೆ ಒಟ್ಟಿಗೆ ಊಟ ಮಾಡೋಣ. ಈಗ ನೀನು ನಿನ್ನ ಕೆಲಸ ಮಾಡು, ಹೋಗು. ಆದರೆ ಸೋನಾ ಅತ್ತೆಗಾಗಿ ಅಲ್ಲೇ ಕಾಯುತ್ತಾ ನಿಂತಿರುತ್ತಾಳೆ ಮತ್ತು ಅವಳ ಅತ್ತೆ ಬಾತ್ರೂಮಿನಿಂದ ಹೊರಗೆ ಬರುತ್ತಿದ್ದಂತೆ ಆ ಹಲ್ಲಿಯ ಬಾಲವು ಮಾಯವಾಗುತ್ತದೆ. ಅರೆ ಸೊಸೆ, ನೀನು ಇನ್ನೂ ಹೋಗಿಲ್ಲವಾ? ನಿನಗೆ ಇನ್ನೂ ಭಯವಾಗುತ್ತಿದೆಯೇ? ಅತ್ತೆಯ ಮಾತು ಕೇಳಿ ಸೋನಾ ಹೇಳುತ್ತಾಳೆ, ಅಯ್ಯೋ ಇಲ್ಲ ಅತ್ತೆ, ಭಯ ಏನೂ ಆಗುತ್ತಿಲ್ಲ. ನಾನು ನಿಮಗೋಸ್ಕರ ಕಾಯುತ್ತಿದ್ದೆ ಅಷ್ಟೇ. ನಂತರ ಅವರಿಬ್ಬರು ಅಲ್ಲಿಂದ ಹೋಗುತ್ತಾರೆ. ನಂತರ ಸೋನಾ ತನ್ನ ಮಾವನ ಬಳಿ ಬಾತ್ರೂಮ್ ಹತ್ತಿರ ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಇದನ್ನು ಕೇಳಿ ಅವನು ಹೀಗೆ ಹೇಳುತ್ತಾನೆ, ತುಂಬ ದಿನದಿಂದ ನನಗೆ ಏನೋ ತೊಂದರೆಯಾಗಿದೆ ಅಂತ ಅನಿಸುತ್ತಿದೆ. ಆದರೆ ಯಾರೂ ನನ್ನ ಮಾತನ್ನು ಕೇಳುವುದಿಲ್ಲ. ಈಗ ನಾನು ಹೋಗಿ ತಾಂತ್ರಿಕ ಬಾಬನನ್ನು ಕರೆದುಕೊಂಡು ಬರುತ್ತೇನೆ. ನಂತರ ಅವನು ಒಬ್ಬ ತಾಂತ್ರಿಕರನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ. ಆಗ ಸಂಜೆ ಹೊತ್ತಾಗಿರುತ್ತದೆ. ತಾಂತ್ರಿಕನನ್ನು ನೋಡಿ ರಾಜು ಹೇಳುತ್ತಾನೆ, ಅರೆ ಅಪ್ಪಾಜಿ, ನಾವೆಲ್ಲ ಬೇಡ ಅಂದರೂ ನೀವು ತಾಂತ್ರಿಕರನ್ನು ಮನೆಗೆ ಕರೆದುಕೊಂಡು ಬಂದಿದ್ದೀರಿ ಅಲ್ಲ? ಏನು ಅಪ್ಪಾಜಿ ನೀವು?
ಅರೆ ರಾಜು ಅವರೇ, ಈ ನಿಮ್ಮ ಮನೆಯಲ್ಲಿ ಒಂದು ದೆವ್ವ ಕಾಡುತ್ತಿದೆ ಮತ್ತು ಅವಳು ಇದೀಗ ನಮ್ಮೆಲ್ಲರ ನಡುವೆ ಇದ್ದಾಳೆ. ನಾವು ಶೀಘ್ರದಲ್ಲೇ ಏನಾದರೂ ಮಾಡದಿದ್ದರೆ ಅವಳು ಈ ಮನೆಯ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೊಲ್ಲುತ್ತಾಳೆ. ಅರೆ ದೆವ್ವನ, ಏನು ಹೇಳುತ್ತಿದ್ದೀರಿ ನೀವು? ಹಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ಏನೇನೋ ಹೇಳಬೇಡಿ, ನಾವು ನಂಬೋದೂ ಇಲ್ಲ. ಆದರೆ ಆ ತಾಂತ್ರಿಕ ರಾಜುವಿನ ಮಾತು ಕೇಳದೆ ಮನೆಯಲ್ಲಿ ಮಾಂತ್ರಿಕ ಬೂದಿಯನ್ನು ಎಸೆಯುತ್ತಾನೆ. ಆಗ ಸುತ್ತಲೂ ಹೊಗೆ ತುಂಬಿಕೊಳ್ಳುತ್ತದೆ. ಆಗ ಸೀತಾ ಒಂದು ದೆವ್ವದ ಹಲ್ಲಿಯಾಗಿ ಬದಲಾಗುತ್ತಾಳೆ ಮತ್ತು ಹೇಳುತ್ತಾಳೆ, ನೀನು ಹೇಳಿದ್ದೇ ಸರಿ ತಾಂತ್ರಿಕ. ನಾನು ಇಷ್ಟು ದಿನ ಇವರ ಮಧ್ಯದಲ್ಲೇ ಆ ಸೀತಾ ನನ್ನ ಹೊಟ್ಟೆಯಲ್ಲಿದ್ದ ಮಗುವನ್ನು ನನ್ನ ಜೊತೆ ಒಂದು ದಿನ ಕೊಂದು ಹಾಕಿದ್ದಳು. ಅದರ ಸೇಡಿಗಾಗಿ ನಾನು ಅವಳ ರೂಪ ಧರಿಸಿಕೊಂಡು ಮನೆಯೆಲ್ಲ ಸುತ್ತಾಡುತ್ತಿದ್ದೇನೆ. ಆದರೆ ಈಗ ನಾನು ಎಲ್ಲರನ್ನು ಕೊಂದು ಬಿಡುತ್ತೇನೆ. ಆಗ ಆ ತಾಂತ್ರಿಕ ಹೇಳುತ್ತಾನೆ, ಹೇ ದುಷ್ಟ ದೆವ್ವವೇ, ನಾನು ಇನ್ನೂ ಜೀವಂತವಾಗಿದ್ದೇನೆ, ಗೊತ್ತಿದೆ ತಾನೇ? ನಂತರ ತಾಂತ್ರಿಕರು ಆ ದೆವ್ವದ ಮೇಲೆ ತ್ರಿಶೂಲದಿಂದ ಹೊಡೆಯುತ್ತಾರೆ. ಹೇ, ಏನು ಮಾಡುತ್ತಿದ್ದೀಯಾ? ಇದು ದೇವರ ತ್ರಿಶೂಲ. ನೀನು ನನ್ನ ಮೇಲೆ ಹಲ್ಲೆ ಮಾಡಿದೆ. ಇನ್ನು ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಆದರೆ ನಾನು ಮುಂಚೆಯೇ ಸೀತಾಳನ್ನು ಕೊಂದಿದ್ದೇನೆ, ಏಕೆಂದರೆ ಅವಳು ನನ್ನನ್ನು ಕೊಂದಾಗ ನಾನು ಗರ್ಭಿಣಿ ಆಗಿದ್ದೆ. ಈಗ ನಾನು ಅವಳ ಗಂಡ, ಮಗ, ಸೊಸೆ ಎಲ್ಲರನ್ನು ಕೊಂದು ಹಾಕಬೇಕು ಅಂದುಕೊಂಡಿದ್ದೆ, ಏಕೆಂದರೆ ಅವಳ ವಂಶ ಉಳಿಯಬಾರದು ಅದಕ್ಕೆ. ಆದರೆ ನೀನು ಈ ಶಕ್ತಿಯುತ ತ್ರಿಶೂಲದಿಂದ ಹಲ್ಲೆ ಮಾಡಿ ನಾನು ನಾಶ ಆಗೋ ಹಾಗೆ ಮಾಡಿದ್ದೀಯ. ಇದರಿಂದ ನಾನು ಉಳಿಯುವುದಿಲ್ಲ. ನಂತರ ಆ ಹಲ್ಲಿ ದೆವ್ವ ಅಲ್ಲೇ ಸುಟ್ಟು ಮಾಯವಾಗುತ್ತದೆ.